ಆಪರೇಷನ್ ಭೂಗಳ್ಳರು ನಡೆದಿದೆ ಈಶ್ವರ್ ಖಂಡ್ರೆ ತವರು ಜಿಲ್ಲೆಯಲ್ಲಿ. ಈಶ್ವರ್ ಖಂಡ್ರೆ ತವರು ಜಿಲ್ಲೆಯಲ್ಲಿ ಭೂಗಳ್ಳರಿಗೆ ಶಾಕ್ ಕೊಡಲಾಗಿದೆ. ಅಂತದ್ದೇನಾಯ್ತು ಹಾಗಾದ್ರೆ, ಏನ್ ನಡೀತು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಅರಣ್ಯ ಒತ್ತುವರಿ ಜಾಗ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. 104 ಎಕರೆ ಒತ್ತುವರಿ ಭೂಮಿಯನ್ನ ಗುರುತಿಸಲಾಗಿದೆ. ಈಶ್ವರ್ ಖಂಡ್ರೆ ತವರು ಜಿಲ್ಲೆಯಲ್ಲಿ ಭೂಗಳ್ಳರಿಗೆ ಶಾಕ್ ಇದು. ಅರಣ್ಯ ಒತ್ತುವರಿ ಜಾಗ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದು 104 ಎಕರೆ ಒತ್ತುವರಿ ಭೂಮಿಯನ್ನ ಅರಣ್ಯ ಇಲಾಖೆ ಗುರುತು ಮಾಡಿದೆ. ಬೀದರ್ ನಗರದ ಸುತ್ತಮುತ್ತಲಿನ ಭೂಗಳ್ಳರಿಗೆ ಬಹಳ ದೊಡ್ಡ ಶಾಕ್ ಇದು. ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಸ್ಥಳೀಯರೇ ಕಂಗಾಲಾಗಿದ್ದಾರೆ. ಅರಣ್ಯ ಇಲಾಖೆ ಗುರುತಿಸಿದ ಜಾಗದಲ್ಲೇ ಜನ ಕೂಡ ವಾಸವಾಗಿದ್ದಾರೆ. 104 ಎಕರೆ ಒತ್ತುವರಿ ಭೂಮಿಯನ್ನ ಅರಣ್ಯ ಇಲಾಖೆ ಗುರುತಿಸಿದ್ದು ಅಲ್ಲಿನ ಸ್ಥಳೀಯರೇ ಈಗ ಕಂಗಾಲಾಗಿದ್ದಾರೆ. ಬೀದರ್ ನಗರದ ಸುತ್ತಮುತ್ತಲಿನ ಭೂಗಳ್ಳರಿಗೆ ಶಾಕ್ ಕೊಟ್ಟಿದೆ ಅರಣ್ಯ ಇಲಾಖೆ. ಅರಣ್ಯ ಒತ್ತುವರಿ ಜಾಗವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರ ನಡುವೆ ಅರಣ್ಯ ಇಲಾಖೆಗೆ ಸೇರಿದಂತಹ 60 ಎಕರೆ ಪ್ರದೇಶದಲ್ಲಿ ನಿವೇಶನ ನಿರ್ಮಾಣ ಆಗಿದೆ. ಲೇಔಟ್ ಮಾಡಿ ಸೈಟ್ ಮಾರಾಟ ಮಾಡಿರುವ ಭೂಗಳ್ಳರು ಒತ್ತುವರಿ ಜಾಗದಲ್ಲಿ ಮನೆ ನಿರ್ಮಿಸಿದ್ದಂತಹ ಮಾಲೀಕರಿಗೆ ಅರಣ್ಯ ಇಲಾಖೆ ಈಗ ಶಾಕ್ ನೀಡಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದ ಅರಣ್ಯ ಇಲಾಖೆ ಯಾವ ಯಾವ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದೀರೋ ಆ ಎಲ್ಲ ಜಾಗವನ್ನ ಈಗ ಕಾರ್ಯಾಚರಣೆಯ ಮೂಲಕ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ಅರಣ್ಯ ಇಲಾಖೆ ಜಾಗದಲ್ಲಿ ಮನೆ ನಿರ್ಮಿಸಿರುವ ಸೈಟ್ ಮಾಲೀಕರು ಮನೆ ತೆರವು ಕಾರ್ಯಾಚರಣೆ ನಡೆಸ್ತಾ ಇದೆ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ನಿರ್ಮಿಸಲಾಗಿರುವ 15 ಮನೆಗಳಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿದ್ದ 15 ಮನೆಗಳ ತೆರವಿಗೆ ಮುಂದಾಗಿದೆ ಅರಣ್ಯ ಇಲಾಖೆ. ಮನೆ ನಿರ್ಮಾಣಕ್ಕೂ ಮೊದಲು 50 ಶೆಡ್ಗಳನ್ನ ನಿರ್ಮಿಸಲಾಗಿತ್ತು, ಅದನ್ನ ತೆರವು ಮಾಡಲಾಗಿದೆ. 50ಕ್ಕೂ ಹೆಚ್ಚು ಎಕರೆ ಅರಣ್ಯ ಭೂಮಿಯ ಸೈಟ್ ಮಾಡಿರುವಂತಹ ಭೂಗಳ್ಳರು ಅರಣ್ಯ ಒತ್ತುವರಿ ಸೈಟ್ಗೆ ನೀರು ವಿದ್ಯುತ್ ಸರಬರಾಜು ಆಗೋದು ವೀಣಾ. ಯಾಕಂದ್ರೆ ಈಗ ಅದನ್ನ ತೆರವು ಮಾಡೋದಕ್ಕೆ ಹೋದ್ರೆ ಅಲ್ಲಿನ ಜನ ಕೇಳ್ತಾರೆ, ನಮಗೆ ಪಾಲಿಕೆ ಪರ್ಮಿಷನ್ ಕೊಟ್ಟಿದೆ, ನೀರಿದೆ, ವಿದ್ಯುತ್ ಸಂಪರ್ಕ ಇದೆ, ನಾವು ತೆರಿಗೆ ಕಟ್ಟಿದೀವಿ, ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಇದೆ ಅಂತ. ಏನೇ ಸಮಸ್ಯೆಗಳಿದ್ರು ಅಲ್ಲಿ ಯಾರೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಾಕ್ಯುಮೆಂಟೇಶನ್ ಸರಿ ಇಲ್ಲ ಅಂದ್ರೂ ದುಡ್ಡು ಕೊಟ್ಟು ಆ ಕ್ಷಣಕ್ಕೇನೋ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಡ್ತೀರಾ ನೀವು. ಆದ್ರೆ ಅದಾದ ನಂತರ ಈ ತರದ ಸಮಸ್ಯೆ ಬಂದಾಗ ಯಾರು ಜವಾಬ್ದಾರಿ? ಕೆಲವರು ಮನೆ ಕಟ್ಕೊಂಡಿದ್ದಾರೆ, ಲಕ್ಷ ಲಕ್ಷ ದುಡ್ಡು ಸುರಿದು ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಮನೆ ಕಟ್ಕೊಂಡಿರ್ತಾರೆ. ಆದ್ರೆ ಈಗ ಅರಣ್ಯ ಇಲಾಖೆ ತನ್ನ ಜಮೀನೇನಿದೆ ಅದನ್ನ ಗುರುತು ಮಾಡಿದೆ. 104 ಎಕರೆ ಇದೆ. ಈಗ ಅದರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾರಿಗೊತ್ತು ಈ ಲ್ಯಾಂಡಿನ ಮೇಲೆ ಅದು ಎಷ್ಟು ಜನ ಹಣ ಸುರಿದಿರ್ತಾರೆ, ತಮ್ಮ ಹಾರ್ಡ್ ಮನಿ ಹಾಕಿರ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದಕ್ಕಾಗತ್ತಾ? ಅರಣ್ಯ ಇಲಾಖೆ ದಾಖಲೆಗಳನ್ನ ಇಟ್ಟು ಹೇಳ್ತಾ ಇದೆ, ಇದು ನಮಗೆ ಸೇರ್ಬೇಕಾದಂತಹ ಅರಣ್ಯ ಇಲಾಖೆಗೆ ಸೇರ್ಬೇಕಾದಂತಹ ಜಮೀನಿದು, ನಿಮಗಿದನ್ನ ಯಾರು ಮಾರಿದ್ರು ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ. ಆದ್ರೆ ಕಷ್ಟಪಟ್ಟು ದುಡ್ದಂತಹ ದುಡ್ಡು ಹಾಕಿದವರು ಈಗ ಕಣ್ಣೀರ್ ಹಾಕಬೇಕು ಅಂತ ಪರಿಸ್ಥಿತಿ. ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಆರಂಭ ಮಾಡಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. 1-2 ಎಕರೆ ಅಲ್ಲ, 104 ಎಕರೆ ಜಮೀನನ್ನ ಅರಣ್ಯ ಇಲಾಖೆ ಗುರುತು ಮಾಡಿದೆ. ಆ 104 ಎಕರೆಯಲ್ಲಿ ಸಾಕಷ್ಟು ಮನೆಗಳು ಕೂಡ ಈಗಾಗಲೇ ರೆಡಿ ಆಗಿದೆ. 60 ಎಕರೆ ಪ್ರದೇಶದಲ್ಲಿ ಭೂಗಳ್ಳರು ಸೈಟ್ ಅನ್ನ ಮಾಡಿ ಲೇಔಟ್ ತರ ಅದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸಾವಿರಾರು ಜನ ಅದನ್ನ ಖರೀದಿ ಮಾಡಿರ್ತಾರೆ. ಅಲ್ಲಿ ಮನೆ ಕೂಡ ಕಾಣಿಸ್ತಾ ಇದೆ. ಲಕ್ಷ ಲಕ್ಷ ದುಡ್ಡು ಹಾಕಿ ಮನೆ ಕಟ್ಟಿಸ್ಕೊಂಡಿರ್ತಾರೆ. ಆ ಮನೆ ಮೇಲೆ ಲೋನ್ ಇರುತ್ತೆ, ಅದನ್ನ ಕಷ್ಟಪಟ್ಟು ತೀರಿಸ್ತಾ ಇರ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅದು ಯಾವುದನ್ನು ಕೂಡ ಯಾರು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದೀರಾ, ಜಮೀನು ಈಗ ಬಿಟ್ಕೊಡ್ಬೇಕು ಅಷ್ಟೇ ಅಂತ. ಇದಕ್ಕೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳ್ಳಂಬೆಳಿಗ್ಗೆನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಶಾಕ್ ಅನ್ನ ನೀಡಿದ್ದಾರೆ. 104 ಎಕರೆ ಒತ್ತುವರಿ ಭೂಮಿಯನ್ನ ಈಗಾಗಲೇ ಅರಣ್ಯ ಇಲಾಖೆ ಗುರುತಿಸಿದೆ. ಅದರಲ್ಲಿ 60 ಎಕರೆ ಜಾಗದಲ್ಲಿ ನಿವೇಶನವನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಅದೆಲ್ಲವೂ ಕೂಡ ತೆರವಾಗ್ತಾ ಇದೆ. ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಾರ್ವಜನಿಕರು, ಅಲ್ಲಿನ ಸ್ಥಳೀಯರು ಯಾರೆಲ್ಲ ಆ ಜಾಗದಲ್ಲಿ ನಿವೇಶನವನ್ನ ಪಡೆದುಕೊಂಡಿದ್ದಾರೋ, ಜಾಗ ಪಡೆದುಕೊಂಡಿದ್ದಾರೆ, ಅದು ಕೂಡ ಲೇಔಟ್ ಮಾದರಿ ಜಾಗವನ್ನ ನಿರ್ಮಿಸಿದ್ದಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಆಗಿದೆ, ವಿದ್ಯುತ್ ಸರಬರಾಜು ಆಗಿದೆ, ಪಾಲಿಕೆಯಿಂದ ಎಲ್ಲವೂ ಕೂಡ ಆಗಿದೆ. ಈ ರೀತಿ ಇದ್ರೂ ಕೂಡ ಯಾಕೆ ಅರಣ್ಯ ಇಲಾಖೆ ಏಕಾಏಕಿ ಬಂದು ಒತ್ತುವರಿಯನ್ನ ಜಾಗ ಒತ್ತುವರಿ ಆಗಿದೆ ಅನ್ನೋದನ್ನ ಆರೋಪ ಮಾಡ್ತಾ ಇರೋದಲ್ಲದೆ ಕಾರ್ಯಾಚರಣೆಯನ್ನ ಕೂಡ ನಡೆಸಿದ್ದಾರೆ ಅಂತ
ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲೈಫ್ ಟೈಮ್ ಅಮೌಂಟ್ ಅನ್ನ ಅಲ್ಲಿ ಹಾಕಿರ್ತಾರೆ, ಈಗ ಅವರ ಗತಿ ಏನು ಅನ್ನುವಂಥದ್ದು ಅವರ ಪ್ರಶ್ನೆ. ಮನೆ ಮಾಲೀಕರಿಗೆ ಬೆಳಿಗ್ಗೆನೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಒಂದಷ್ಟು ಮನೆಗಳ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೆದಿದೆ. ಈಗ ಮನೆ ಮಾಲೀಕರು ಬಹಳ ಟೆನ್ಷನ್ ನಲ್ಲಿದ್ದಾರೆ, ಶಾಕ್ ನಲ್ಲಿದ್ದಾರೆ, ಏನು ಮಾಡಬೇಕು ಅಂತ ದಿಕ್ಕೆ ತೋಚದಂತಾಗಿದ್ದಾರೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನ ನಮ್ಮ ಪ್ರತಿನಿಧಿ ಅಲ್ಲಿನ ವಾಸ್ತವ ಸ್ಥಿತಿ ಏನಾಗಿದೆ, ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅನ್ನೋದರ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಅರಣ್ಯ ಇಲಾಖೆ ಸಚಿವರ ತವರು ಜಿಲ್ಲೆ ಬೀದರ್ನಲ್ಲಿ ಏನೊಂದು ಅರಣ್ಯ ಇಲಾಖೆ ಭೂ ಒತ್ತುವರಿ ಮಾಡಿಕೊಂಡಿರುವಂಥ ಭೂಗಳ್ಳರ ವಿರುದ್ಧ ಒಂದು ಸಮರ ಸಾರಿದೆ. ಬೀದರ್ ನಗರದ ಸುತ್ತಮುತ್ತಲಿನ ಏನೊಂದು 104 ಎಕರೆ ಭೂಮಿ ಈಗಾಗಲೇ ಇಲಾಖೆ ತೆರವಿಗೆ ಮುಂದಾಗಿರುವಂಥದ್ದು. ನಾವೀಗ ಬೀದರ್ ನಗರದ ಹೊರವಲಯದಲ್ಲಿರುವಂಥ ಶಾಪುರ್ ನಗರ ಈ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿನ ದೃಶ್ಯವನ್ನು ನಮ್ಮ ಕ್ಯಾಮ್ರಾಮ್ಯಾನ್ ನಿಮ್ಮ ಮುಂದಿಡ್ತಾರೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಈಗಾಗಲೇ ಏನೊಂದು ಅರಣ್ಯ ಇಲಾಖೆಯ ಭೂಮಿ ಇತ್ತು, ಆ ಭೂಮಿಯನ್ನು ಕಬ್ಜಾ ಮಾಡಿಕೊಂಡು ಇಲ್ಲಿ ಸೈಟ್ಗಳು ನಿರ್ಮಾಣ ಮಾಡಿ ಏನೊಂದು ಭೂಗಳ್ಳರು ಮಾರಾಟ ಮಾಡಿದರು. ಆ ಒಂದು ಭೂಮಿಯನ್ನು ಅರಣ್ಯ ಇಲಾಖೆ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಇಲ್ಲಿ ಟ್ರ್ಯಾಕ್ಟರ್ ಹೊಡಿಸುವ ಮೂಲಕ ಸೈಟ್ಗಳು ನಿರ್ಮಾಣ ಆಗಿದ್ದ ಜಾಗವನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಇದೇ ರೀತಿಯಾಗಿ ನಗರದ ಸುತ್ತಮುತ್ತಲಿನ ಸುಮಾರು 104 ಎಕರೆ ಭೂಮಿಯನ್ನು ಈಗಾಗಲೇ ಅರಣ್ಯ ಇಲಾಖೆ ಅವರ ವಶಕ್ಕೆ ಪಡಿತಾ ಇರುವಂಥದ್ದು. ಅಲ್ಲಲ್ಲಿ ಬೀದರ್ ಸುತ್ತಮುತ್ತಲಿನ ಸಾಕಷ್ಟು ಜಾಗಗಳಲ್ಲಿ ಏನಂತಂದರೆ ಈಗಾಗಲೇ ಸೈಟ್ ಪಡೆದಂಥವರು ಆ ಜಾಗದಲ್ಲಿ ಬಿಲ್ಡಿಂಗ್ಗಳು ಕೂಡ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ 10 ಬಿಲ್ಡಿಂಗ್ಗಳು ನಿರ್ಮಾಣ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಸೈಟ್ ತಗೊಂಡು ಅದೇ ಸೈಟ್ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಸಾಕಷ್ಟು ಜನ ಬಿಲ್ಡಿಂಗ್ ಕಟ್ಟಿದವರು ಏನಂತಂದರೆ ಇವತ್ತು ಅರಣ್ಯ ಇಲಾಖೆಯ ಈ ಒಂದು ಕಾರ್ಯಾಚರಣೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಮಗೆ ಫ್ರಾಡ್ ಮಾಡಿ ಇವರು ನಮ್ಮ ಜಮೀನು ಕೊಡಿಸಿದ್ದಾರೆ. ಮತ್ತು ಇದ್ರ ಬಗ್ಗೆ ನಮಗೆ ಭಾಳ ಚಿಂತೆಗೊಂಡಿದ್ದೀವಿ ನಾವು ಎಲ್ಲ ಮನೆಯಲ್ಲಿ, ಮತ್ತು ಇಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಭಾಳ ಚಿಂತೆಗೊಳಗಾಗಿದ್ದಾರೆ. ಅವ್ರು ಕೂಡ ಇಲ್ಲಿ ಸುಮಾರು ಇರುವಂಥ ಜನರು ಎಲ್ಲ ಇದರಲ್ಲಿ ವಾಸಿಸ್ತಾ ಇದ್ರು. ಕೆಲವು ಜನ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೆಲವು ಜನ ಜೋಪಡಿಯಲ್ಲಿದ್ದಾರೆ, ಕೆಲವು ಜನ ಕಟ್ಟುತ್ತಾ ಇದ್ದಾರೆ. ಸುಮಾರು ನಮಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಬುಲ್ಡೋಸರ್ಲಿಂದ ಪೂರ್ತಿ ಇಲ್ಲಿ ಎಲ್ಲ ಸುಮಾರು ಕೆಡು ಬಿಟ್ಟಿದ್ದಾರೆ. ಮತ್ತು ಅದ್ರ ಬಗ್ಗೆ ಇಲ್ಲಿ ನಾವು ಯಾರೋ ಒಬ್ಬರು ಹೇಳಿದ್ರಂತ ನಾವು ದಿಗಂಬರ್ ವತಿ ಇಲ್ಲಿಂದ ಅವ್ರ ಕಡೆಯಿಂದ ನಾವು ಇಲ್ಲಿ ತೆಗೆದುಕೊಂಡಿದ್ವಿ. ಸುಮಾರು ನಾವು ಮುಂಚೆ ದುಡ್ಡು ಕೊಟ್ಟು 2014ರಲ್ಲಿ ನಾವು ರಿಜಿಸ್ಟರ್ಡ್ ಮಾಡ್ಕೊಂಡಿದ್ವಿ. ಇಲ್ಲಿ ಸುಮಾರು ಅವರು ತನಗೆ ತಕ್ಕಂತೆ ಅವರು ದುಡ್ಡಿದ್ದಾಗ ಅವರು ರಿಜಿಸ್ಟರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತು ರಿಜಿಸ್ಟರ್ಡ್ ಹೇಗಾಯಿತು, ರಿಜಿಸ್ಟರ್ಡ್ ಮಾಡ್ಕೋಬೇಕಾದ್ರೆ ಯಾರೂ ತಡೆಯೊಡ್ಲಿಲ್ಲ. ಇದು ಫಾರೆಸ್ಟ್ ಬೋರ್ಡ್ ಇಲ್ಲ ಇಲ್ಲಿ. ಅಚಾನಕ್ ಆಗಿ ನಮಗೆ ಫಾರೆಸ್ಟ್ ಬೋರ್ಡ್ ಇರಲಾರ್ದೆ, ಯಾವುದೂ ಇನ್ಫಾರ್ಮೇಷನ್ ಇರಲಾರ್ದೆ 6 ತಿಂಗಳಿಂದ ಅವರು ನಮಗೆ ಹೀಗೆ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಭೂಮಿ ಪಡೆದುಕೊಂಡವ್ರೊಬ್ಬರು, ಸೈಟ್ ಮಾಡಿದವ್ರೊಬ್ಬರು, ಇವತ್ತೇನಂತಂದರೆ ಈ ಎಲ್ಲದರ ಅಧಿಕಾರಿಗಳು, ಸರ್ಕಾರ, ಈ ಒಂದು ಏನೊಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮಧ್ಯೆ ಏನಂತಂದರೆ ಇವತ್ತು ಇಲ್ಲಿ ಭೂಮಿ ಪಡೆದು ಮನೆ ನಿರ್ಮಾಣ ಮಾಡಿಕೊಂಡು ವಾಸಿಸ್ತಾ ಇರುವಂಥ ಜನರು ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಸರ್ಕಾರ ಕೂಡ, ಸಚಿವರು ಕೂಡ ಏನಂತಂದರೆ ಕೂಲಂಕುಷವಾಗಿ ಇದರ ತನಿಖೆ ನಡೆಸಿ ಇವರಿಗೆ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಶರಣು ಸ್ವಾಮಿ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಬೀದರ್ನಲ್ಲಿ ನಿವೇಶನವನ್ನ ಪಡೆದು, ಭೂಗಳ್ಳರಿಂದ ನಿವೇಶನವನ್ನ ಪಡೆದು ಈಗ ತಮ್ಮ ಕಷ್ಟವನ್ನ ತೋಡ್ಕೊಳ್ತಾ ಇದ್ದಾರೆ. ಆಗ ಯಾರು ಕೂಡ ಬಂದಿಲ್ಲ, ಈಗ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನರ್ಥ, ನಾವ್ ಎಲ್ಲಿಗೆ ಹೋಗಬೇಕು ಅನ್ನೋದು ಅವರ ಗೋಳಾಗಿದೆ. ಇದರ ಜೊತೆಗೆ 1-2 ವರ್ಷದಿಂದ ಅವರು ಅಲ್ಲಿ ವಾಸವಿಲ್ಲ, 10 ವರ್ಷಗಳಿಂದ ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುಂದಿನ ಭವಿಷ್ಯ ಏನು ಅನ್ನೋದು ಅವರ ಚಿಂತೆ. ಭೂಗಳ್ಳರಿಂದ ನಿವೇಶನ ಪಡೆದು ವಾಸಿಸ್ತಾ ಇರುವಂತಹ ಜನ ಈಗ ಕಂಗಾಲಾಗಿ ಹೋಗಿದ್ದಾರೆ. 10 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ಈಗ ಏಕಾಏಕಿ ಬಂದು ತೆರವು ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಮುಂದಿನ ಭವಿಷ್ಯ ಏನು? ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ಖರೀದಿ ಮಾಡಿದವರ ಕಥೆ ಏನು? ಮನೆ ಕಟ್ಟುವಾಗ ಯಾಕೆ ಬಂದಿಲ್ಲ, ಈಗ ಬಂದಿದ್ದಾರೆ. ಸಬ್ ರಿಜಿಸ್ಟರ್ನಲ್ಲಿ ಸೈಟ್ ರಿಜಿಸ್ಟರ್ ಹೇಗಾಯ್ತು? ಹಾಗಾದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧನೇ ಈಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂ ಮಾಫಿಯಾಗಳ ಒತ್ತುವರಿಯಿಂದ ಬೀದಿಗೆ ಬಂದಿದ್ದಾರೆ ಜನ. ಈ ಮಾಫಿಯಾದಲ್ಲಿ ಜಿಲ್ಲೆಯಲ್ಲಿ ಹಲವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಗರಸಭೆ ಸದಸ್ಯ
ದಿಗಂಬರ್ ಮಡಿವಾಳ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು. ಮಾಜಿ ನಗರಸಭೆಯ ಮಾಜಿ ಸದಸ್ಯ ರಮೇಶ್ ಸೇರಿದ ಹಾಗೆ ಹಲವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರ ಕೈವಾಡ ಇದೆ ಅನ್ನೋ ಅನುಮಾನ ಕೂಡ ಇದೆ. ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ನಿವೇಶನ ಭೂಗಳ್ಳರಿಂದ ಆಗಿರುವಂತಹ ಒತ್ತುವರಿ. ಈಗ ಅವರಿಂದ ನಿವೇಶನವನ್ನ ಪಡೆದಂತಹ ಜನರ ಭವಿಷ್ಯ ಏನು ಅನ್ನೋದು ಪ್ರಶ್ನೆ. ಇಷ್ಟು ವರ್ಷ ಹಾಗಾದ್ರೆ ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತು? 104 ಎಕರೆ ಒತ್ತುವರಿ ಆಗೋ ತನಕ ಅರಣ್ಯ ಇಲಾಖೆ ಗಮನಕ್ಕೆ ಬಂದಿರಲಿಲ್ವಾ? ಜನ ಅಲ್ಲಿ ಜಾಗ ತಗೊಂಡಿದ್ದಾರೆ, ಅಲ್ಲೊಂದು ದೊಡ್ಡ ಲೇಔಟ್ ಆಗತ್ತೆ, ಅಲ್ಲಿ ಸೈಟ್ಗಳು ಮಾರಾಟ ಆಗತ್ತೆ, ಮನೆ ಕಟ್ಕೋತಾ ಇದ್ದಾರೆ. ಇದೆಲ್ಲ ನೋಡಿಯೂ ಕೂಡ ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತು? ಹಾಗಾದ್ರೆ ಆಗ್ಲೇ ಇದು ನಮ್ಮ ಜಾಗ ಅಂತ ಅದನ್ನ ತಮ್ಮ ತೆಕ್ಕಿಗೆ ತಗೊಳ್ಳೋದಕ್ಕಾಗ್ತಾ ಇರ್ಲಿಲ್ವಾ? ಈಗ ಸಾವಿರಾರು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ, ಬೀದಿಗೆ ಬಂದಿದ್ದಾರೆ. ಈಗ ಯಾಕೆ ಅರಣ್ಯ ಇಲಾಖೆ ಈ ತರ ಹೆಜ್ಜೆ ಇಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ಮಾತನಾಡಿದ್ದಾರೆ ನೋಡಿ. ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬಡವ್ರ ಜನರಿಗೆ ಏನು ಎಲ್ಲ ಒತ್ತುವರಿ ಮಾಡಿ ಅವ್ರ ಮನೆಗಳನ್ನು ಅವ್ರ ಕಂಪೌಂಡ್ ಒಳಗಳನ್ನೆಲ್ಲ ಏನು ಡೆಮಾಲಿಷ್ ಮಾಡಿದ್ದಾರೆ. ವಿದೌಟ್ ಇನ್ಫಾರ್ಮೇಷನು ವಿದೌಟ್ ನೋಟಿಸ್ ಇದು ಮಾಡೋದು ಸರಿಯಲ್ಲ. ಅದು ಅಲ್ಲದೆ ನಾವು ಜನರ ಸಂಪರ್ಕ ಮಾಡಿ ನಮಗೆ ಹೇಳಿದ್ದಾರೆ ಅದು 99 ಸರ್ವೆ ನಂಬರ್ ಇದೆ. ಆದರೆ ಇವ್ರು ಹೇಳುತ್ತಾರೆ 98, 102, 104, 106 ಪತ್ರಿಕೆಯಲ್ಲಿ ಹೇಳಿರ್ತಾರೆ. ಆದರೆ 99ನಲ್ಲಿ ಬಂದು ಯಾಕೆ ಡೆಮಾಲಿಷ್ ಮಾಡಿದರು? 99ನಲ್ಲಿ ಬಹಳಷ್ಟು ಜನರದು ರೆಸ್ಟ್ರಿ ಆಗಿರ್ತದೆ, ಟ್ಯಾಕ್ಸ್ ತುಂಬಿರ್ತಾರೆ. ಅದೇ ರೀತಿ ಡಿಜಿಟಲ್ ಖಾತಾ ಕೂಡ ಇದೆ ಅವ್ರ ಹತ್ರ. ಮತ್ತು ಅಲ್ಲಿದ್ದಂಥ ಜನ SC ST OBC ಮೈನಾರಿಟಿ ಭಾಳ ಬಡವ ಜನ, ತರಕಾರಿ ಮಾರೋರು, ಹಣ್ಣು ಮಾರೋರು, ಡೈಲಿ ರಿಕ್ಷಾ ಹೊಡೆದು ಆಟೋ ಹೊಡಿಸಿ ಇಂಥ ಬಡವ ಜನ ಈ ಹಣವನ್ನು ತಮ್ಮ ಹೊಟ್ಟೆಯನ್ನು ಹೊಡೆದು ಅವರು ಆ ಹಣ ಇಟ್ಟು ಅಲ್ಲಿ ಜಮೀನು ಖರೀದಿ ಮಾಡಿರ್ತಾರೆ. ಆ ಜಮೀನಲ್ಲಿ ಇದುವರೆಗೆ ನೋಡ್ರಿ 20-25 ವರ್ಷಗಳಿಂದ ಅಲ್ಲಿ ಅವರು ಇದ್ದಿದ್ದಾರೆ. ಹಾಗೂ ಎಲ್ಲರೂ CMCನಲ್ಲಿ ಟ್ಯಾಕ್ಸ್ ತುಂಬಿದ್ದಾರೆ. 20 ವರ್ಷ ಹಿಡಿದು ಅವರು ಟ್ಯಾಕ್ಸ್ ತುಂಬ್ತಾ ಇದ್ದಾರೆ. ಆದರೂ ಕೂಡ ಅಚಾನಕ್ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಬಂದು ಡೆಮಾಲಿಷ್ ಮಾಡಿ ರಾತ್ರಿ ಏನದ ಅಂದ್ರೆ 1, 2, 3 ಗಂಟೆಗೆ ಹೋಗಿ ಡೆಮಾಲಿಷ್ ಮಾಡೋದು ಇದು ಸರಿಯಲ್ಲ. ಇದರ ಬಗ್ಗೆ ಸ್ವತಃ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ಭೂಮಿ ಜೊತೆಗೆ ಅರಣ್ಯ ಭೂಮಿ ಕೂಡ ಒತ್ತುವರಿ ಆಗಿದೆ. ಪರಿಸರ ಪ್ರಕೃತಿ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಯೋದಕ್ಕೆ ಸಾಧ್ಯ. ಪರಿಸರ ಉಳಿಲಿಲ್ಲ ಅಂತ ಅಂದ್ರೆ ಮುಂದೆ ನಮಗೆಲ್ಲ ಗಂಡಾಂತರ ಕಾದಿದೆ ಅಂತಲೇ ಅರ್ಥ. ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಾಜ್ಯದಾದ್ಯಂತ 2 ಲಕ್ಷ ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ. ಬಡವರು, ಬುಡಕಟ್ಟು ಸಮುದಾಯ, ನಿರ್ಗತಿಕರು ಬಹಳಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವಸ್ಥಾನ, ಸ್ಮಶಾನ ಭೂಮಿ ಹೊರತುಪಡಿಸಿ ಮಿಕ್ಕಿದೆಲ್ಲವೂ ಕೂಡ ತೆರವಾಗುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ಮೋಸ ಮಾಡಿದವರ ವಿರುದ್ಧ ಕ್ರಮ ತಗೋತೀವಿ ಅಂತಲೂ ಕೂಡ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಅರಣ್ಯ ಇಲಾಖೆಯ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಏನೊಂದು ಲೇಔಟ್ ಮಾಡಿ ಮಾರಾಟ ಮಾಡಿರೋಂಥ ಭೂ ಮಾಫಿಯಾಗಳಿಗೆ ಈಗ ಅರಣ್ಯ ಇಲಾಖೆ ಬಿಸಿ ಮುಟ್ಟಿಸಿರುವಂಥದ್ದು. ಬೀದರ್ ಜಿಲ್ಲೆಯಾದ್ಯಂತ 300ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಈಗಾಗಲೇ ತೆರವು ಮಾಡಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅರಣ್ಯ ಇಲಾಖೆ ಸಚಿವರೇ ಇದ್ದಾರೆ. ಸರ್, ಎಷ್ಟು ಎಕರೆ ಭೂಮಿ ಈ ರೀತಿಯಾಗಿ ಒತ್ತುವರಿಯಾಗಿದೆ? ಈಗ ಎಷ್ಟು ಭೂಮಿಯನ್ನು ತೆರವು ಮಾಡ್ತಾ ಇದ್ದೀರಿ ಸರ್? ನೋಡಿ, ರಾಜ್ಯದಲ್ಲಿ ಇವತ್ತು ಬರೀ ಸರ್ಕಾರಿ ಭೂಮಿ ಅಷ್ಟೇ ಅಲ್ಲ, ಅರಣ್ಯ ಇಲಾಖೆ ಭೂಮಿನೂ ಒತ್ತುವರಿ ಆಗಿದೆ. ನಾವೆಲ್ಲರೂ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ಪ್ರಕೃತಿ ಉಳಿದರೆ ಮಾತ್ರ ನಾವೆಲ್ಲ ಉಳಿತೀವಿ. ಪರಿಸರ ಉಳಿದೇ ಇದ್ದರೆ ಮುಂದಿನ ಪೀಳಿಗೆಗೆ ದೊಡ್ಡ ಗಂಡಾಂತರ ಇದೆ. ಇರುವಂಥದ್ದು ಒಂದೇ ಭೂಮಿ. ಆ ದೃಷ್ಟಿಯಿಂದ ಅರಣ್ಯ ಇಲಾಖೆ ಒತ್ತುವರಿ ಬಗ್ಗೆ ಭಾಳ ಅತ್ಯಂತ ಇವತ್ತು ಗಂಭೀರವಾಗಿ ಇದನ್ನು ಪರಿಗಣಿಸಿ ಒತ್ತುವರಿ ತೆರವು ಮಾಡುವಂಥ ಒಂದು ಕಾರ್ಯ ನಡೀತಾ ಇದೆ. ಹಿಂದೂ ಆಗಿದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೀತದೆ. ಇವತ್ತು ಸುಮಾರು 2 ಲಕ್ಷ ಎಕರೆ ಭೂಮಿ ಒತ್ತುವರಿ ಆಗಿದೆ. ಹಂತದಲ್ಲಿ ಇವತ್ತು ಈ ಒತ್ತುವರಿಯಾದಂಥ ಭೂಮಿ ತೆರವುಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಯಾರು ಬಡವರಿದ್ದಾರೆ, ಬುಡಕಟ್ಟು ಸಮುದಾಯದವರಿದ್ದಾರೆ, ನಿರ್ಗತಿಕರಿದ್ದಾರೆ, ಯಾರು ಮನೆ ಕಟ್ಕೊಂಡಿದ್ದಾರೆ, ಇಲ್ಲಿ ದೇವಾಲಯ ಇದೆ, ಎಲ್ಲಿ ಸ್ಮಶಾನ ಭೂಮಿ ಇದೆ, ಎಲ್ಲಿ 3 ಎಕರೆಗಿಂತ ಒಳಗಡೆ ಇದ್ದಂಥ ಇವತ್ತೇನು ಅರಣ್ಯವಾಸಿಗಳಿದ್ದರು ಹಿಂದೆ, ಅಂಥ ಪ್ರಕರಣಗಳನ್ನು ಹೊರತುಪಡಿಸಿ ಇವತ್ತು ದೊಡ್ಡ ದೊಡ್ಡ ಏನು ಭೂ ಮಾಫಿಯಾದವರಿದ್ದಾರೆ
ಅವರು ಬೆಲೆ ಬಾಳುವಂಥ ಒಂದು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಆ ಭೂಮಿ ಒತ್ತುವರಿ ತೆರವು ಮಾಡಲಿಕ್ಕೆ ಕ್ರಮ ಬರೀ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿಯೇ ನಡೀತಾ ಇದೆ. ಇದು ಮುಂದುವರಿತದೆ. ಬೀದರ್ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್? ನಿಖರವಾಗಿ ಮಾಹಿತಿ ಇಲ್ಲ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಜಂಟಿ ಸರ್ವೆ ಆಗಬೇಕಾಗ್ತದೆ. ಆ ಜಂಟಿ ಸರ್ವೆ ಆಗಿದ ನಂತರ ನಿಖರವಾಗಿ ಎಷ್ಟು ಭೂಮಿ ಅತಿಕ್ರಮಣ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಈಗಾಗಲೇ 100 ಎಕರೆ ಭೂಮಿ ತೆರವುಗೊಳಿಸಲಾಗಿದೆ. ಇದನ್ನು ಇನ್ನು ಮುಂದೆನೂ ಇದೇ ರೀತಿಯಲ್ಲಿ ಎಲ್ಲೆಲ್ಲಿದೆ ನೋಡಿಕೊಂಡು ಹಂತ ಹಂತದಲ್ಲಿ ತೆರವುಗೊಳಿಸುವಂಥ ಒಂದು ಕಾರ್ಯ ನಡೀತದೆ. ಕೊನೆಯದಾಗಿ ಈ ಏನು ಭೂಮಿ ಏನು ಕಬ್ಜಾ ಮಾಡಿಕೊಂಡು ಲೇಔಟ್ ನಿರ್ವಹಣೆ ಮಾಡಿದವರು ಇವತ್ತು ಮಾರಾಟ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅಲ್ಲಿ ಇರುವಂತ ಜನ, ಮನೆ ಕಟ್ಕೊಂಡು ಇರುವಂತ ಜನ ಯಾರು ಈ ರೀತಿಯಲ್ಲಿ ಜನರಿಗೆ ಮೋಸ ಮಾಡಿದ್ದಾರೆ ಅವ್ರ ಮೇಲೇನು ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸೂಚನೆ ಕೊಡ್ತೇನೆ. ಬಿಲ್ಡರ್ಸ್ಗಳ ವಿರುದ್ಧ ಕೂಡ ಇದು ಆಗ್ತದೆ ಸರ್. ಎಲ್ಲರ ವಿರುದ್ಧನೂ ಕಾನೂನು ರೀತಿಯ ಕ್ರಮ ಆಗ್ತದೆ. ಸೊ ಇದಿಷ್ಟು ಏನೊಂದು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಟೋಟಲಿ ಈ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎಂಬ ಮಾತನ್ನ ಸಚಿವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಎಸ್, ಪ್ರಕೃತಿ ಉಳಿದ್ರೆ, ಪರಿಸರ ಉಳಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ. ಯಾವುದೇ ಅನುಮಾನ ಖಂಡಿತವಾಗ್ಲೂ ಇಲ್ಲ. ಈ ಕೆಲಸ ಯಾವಾಗ ಆಗಬೇಕಿತ್ತು? ಆರಂಭದಲ್ಲೇ ಆಗಬೇಕಿತ್ತು. ಭೂಗಳ್ಳರು ಯಾವಾಗ ಇದನ್ನ ಒತ್ತುವರಿ ಮಾಡ್ಕೋತಾರೋ ಅಕ್ರಮವಾಗಿ, ಆಗ ಅವ್ರಿಗೆ ಚಾಟಿ ಬೀಸುವಂತಹ ಕೆಲಸ ಆಗಬೇಕಾಗಿತ್ತು. ಈಗ ನೋಡೋಣ ಸರ್ಕಾರ ಭೂಗಳ್ಳರಿಗೆ ಯಾವ ರೀತಿಯಾಗಿ ಶಿಕ್ಷೆನ ಕೊಡಿಸುತ್ತೆ, ಜೊತೆಗೆ ನೊಂದವ್ರು ಏನಿದ್ದಾರೋ, ಈಗ ಹಣ ಕಳ್ಕೊಂಡವ್ರು ಏನಿದ್ದಾರೋ ಅವ್ರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.